ಕೆಂಪಿ ಹಂಗಲ್ಲ ಕೆಂಪಿ, ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಡಾಕ್ಟ್ರೇ ಸಾಯಂಗದೀನ್ ಡಾಕ್ಟ್ರೇ, ಜಲ್ದಿ ಟ್ರೀಟ್ಮೆಂಟ್ ಮಾಡ್ರಿ ಡಾಕ್ಟ್ರೇ. ಹೆಂಗಾಗೈತಿ? ಕ್ವಶನ್ ಕೇಳೋದ್ ನಿಂದ್ರಿಸಿ ಮೊದಲ ಟ್ರೀಟ್ಮೆಂಟ್ ಮಾಡ್ರಿ ಡಾಕ್ಟರ್. ನಿನ್ಗೆ ಆರೋಗ್ಯಶ್ರೀ ಇದೆನಾ? ಅದು ಓನ್ಲಿ ಲೇಡೀಸ್ ಗಲ್ವಾ? ಹಂಗಂತ ನಿನಗೆ ಯಾರು ಹೇಳಿದ್ದಾರೆ? ಆರೋಗ್ಯಶ್ರೀ ಅಂದ್ರ ಸ್ತ್ರೀಯರಿಗೆ ಮಾತ್ರ ಅನ್ಕೊಂಡಿದ್ದೆ. ನಿನಗೆ ಹಿಂಗಾಗೋದ್ರಲ್ಲಿ ತಪ್ಪಿಲ್ಲ ಬಿಡು. ಲೇ ನೀನ್ ಡಾಕ್ಟ್ರ ಪೊಲೀಸ? ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಕತ್ತಿ ಏನ್ಲೇ? ಮೊದಲು ಬ್ಯಾಂಡೇಜ್ ಹಾಕ್ಲೇ ಅಪ್ಪ. ಆಂಟಿ ಆರಾಮದೀರಾ? ಲೇ ಗಬ್ಬು ನನ್ನ ಮಗನೇ, ನೀನಿನ್ನೂ ಬದುಕಿ ಅದೀಯೇನೋ? ನೀನ್ ಸಾಯ್ಬೇಕು ಅಂತ ತಿರುಪತಿ ತಿಮ್ಮಪ್ಪಗ, ಮೈಸೂರು ಚಾಮುಂಡೇಶ್ವರಿಗೆ, ಯಾದಗಿರಿ ಎಲ್ಲಮ್ಮಗ ಎಲ್ಲರಿಗೂ ಬೇಡ್ಕೊಂಡಿನ್ಲಿ. ಆದ್ರೂ ಯಾವ ಮುಖ ಹಿಡ್ಕೊಂಡು ಮಾತಾಡಿಸ್ತಿದ್ದಿಲ್ಲ ದರಿದ್ರದವನೇ. ನಿನ್ ಕೈ ಮುರಿದೋಗ್ಲಿ, ನಿನ್ ಕಾಲ್ ಕಳ್ದೋಗ್ಲಿ, ನಿನ್ ತಲೆ ಒಡೆದೋಗ್ಲಿ, ಟೋಟಲ್ ಆಗಿ ನೀನೇ ಸತ್ತೋಗ್ಲಿ. ಆಂಟಿ ಅರು ಬ್ಲೈಂಡ್ ಆರ್ ವಾಟ್? ನಿಮ್ಗೇನು ಕಾಣಿಸ್ತಿಲ್ವಾ? ಆಲ್ರೆಡಿ ಅವೆಲ್ಲ ಆದ್ಮೇಲೆನೆ ಬಂದಿದ್ದು. ಇಲ್ಲ, ನಿನಗಿನ್ನೂ ಈ ಶಿಕ್ಷೆ ಸರಿಯಾಗಲ್ಲ. ಆಂಟಿ ನಿಮ್ ಗಂಡ ನಿಮ್ ಕಾಟ ಹೆಂಗ್ ತಡ್ಕೊಳಕತ್ತಾನ ಆಂಟಿ? ಎಂತ ಮಾತಂದಿನಿ? ನೀನ್ ರಿಕವರಿ ಆದ್ಮೇಲೆ ನಿನ್ ಕೈ ಮುರಿದೋಗ್ಲಿ, ನಿನ್ ಕಾಲ್ ಕಳ್ದೋಗ್ಲಿ, ನಿನ್ ತಲೆ ಹೊಡೆದೋಗ್ಲಿ. ಸರಿ ಸರಿ ತಗೋರ ಆಂಟಿ, ನೀವು ಶಾಪ್ ಹಾಕಿದ್ ಸಾಕ. ಅರ್ಜೆಂಟ್ ಆಗಿ ಈ ಮ್ಯಾಟ್ರ್ ನಿಮ್ ಬ್ಲಡ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೋರಿ. ಮಾಡ್ಕೊಳ್ತೀನಿ ತಗೋ, ನೀನೇನ್ ಹೇಳೋದ್ ಬೇಕಾಗಿಲ್ಲ ನನ್ಗೆ. ಓಕೆ ಆಂಟಿ, ಮತ್ತೆ ಸಿಗೋಣ. ಮತ್ತೆ ಸಿಗ್ತೀಯಾ? ಮತ್ತೆ ಸಿಕ್ಕ್ರೆ ಡೈರೆಕ್ಟ್ ಆಗಿ ಮ್ಯಾಕೆ ಕಳಿಸ್ತೀನಿ. A few moments later. ಹೆಲೋ ಹೇಳು ಕೆಂಪಿ. ಕೆಂಪ್ಯಾ ಉಮ್ಮ 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 ಉಮ್ಮ. ನಿನಗ್ 3000 ಉಮ್ಮ ಕೆಂಪ್ಯಾ. ಉಮ್ಮ ಮುದ್ದು ಕೆಂಪ್ಯಾ. ಯಾಕೆ? ನಿನ್ನ ಹೇಳಿದ ಕೆಲ್ಸ ಇಷ್ಟು ಬೇಗ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ ಕೆಂಪ್ಯಾ. ಎಕ್ಸಾಕ್ಟ್ ಆಗಿ ನಾನು ಯಾವ ತರ ಹೇಳಿದೀನೋ ಆ ತರಾನೇ ಮಾಡಿದೀಯಂತೆ. ಆಂಟಿ ನಮ್ಮಮ್ಮನ್ಗೆ ಕಾಲ್ ಮಾಡಿ ಹೇಳಿದ್ದಾರೆ, ಅವನ್ ಕೈ ಕಾಲು ತಲೆ ಎಲ್ಲ ಮುರಿದಿದ್ದಾವೆ. ಟೋಟಲ್ ಆಗಿ ಅವನ ಡಾಕ್ಟರ್ ಕೊರಿಯರ್ ಪ್ಯಾಕ್ ತರ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ಅಂತ ಹೇಳಿದ್ದಾರೆ. ಹೋಗ್ಲಿ ಬಿಡು ಕೆಂಪಿ, ನೀನ್ ಹ್ಯಾಪಿ ಅಲ್ವಾ? ಫುಲ್ ಹ್ಯಾಪಿ ನಾನು. ಹೋಗ್ಲಿ ಬಿಡು, ನೀನ್ ಹ್ಯಾಪಿ ಆಗಿರೋದೇ ಬೇಕು ನನಗೆ. ಹೌದು, ನಾನು ಇಷ್ಟು ಖುಷಿಯಿಂದ ಮಾತಾಡ್ತಿದ್ರೆ ನೀನೇನು ಬಾಯಲ್ಲಿ ಗುಲಾಬ್ ಜಾಮ್ ಇಟ್ಕೊಂಡಿರೋ ಒಂಥರ ಮಾತಾಡ್ತಿದೀಯಾ? ನಿನ್ನೆ ರಾತ್ರಿ ಮೀನ್ ಸಾರ್ ತಿಂದಿದ್ದೆ ಕೆಂಪಿ, ಅದ್ರ ಮುಳ್ಳು ಗಂಟ್ಲದಾಗ ಸಿಕ್ಕಾಕೊಂಡ್ಬಿಟ್ಟೈತಿ, ಅದಕ್ಕ ವಾಯ್ಸ್ ಈ ತರ ಬರಕತೈತಿ. ಅಯ್ಯಯ್ಯೋ, ನೋಡ್ಕೊಂಡ್ ತಿನ್ಬೇಕು ತಾನೇ ಕೆಂಪೆ. ನಾನ್ ಇದ್ದಿದ್ರೆ ಮುಳ್ಳೆಲ್ಲ ನಾನೇ ತೆಗೆದು ತಿನ್ಸ್ತಿದ್ದೆ. ಬ್ಯಾಡ್ ತಗೋ ಕೆಂಪಿ, ಆ ಮಾತಂದಿಯಲ್ಲ ಅದ್ ಸಾಕ್ ನನಗೆ. ಕೆಂಪ್ಯ, ನಿನಗ್ ಗೊತ್ತಾ ಆ ಆಂಟಿ ಅವನ ಹೊಡೆದಿದ್ದು ಯಾರು ಯಾರು ಅಂತ ನನ್ ತಲೆ ತಿಂತಿದ್ರು. ಮತ್ತೆ ನೀನ್ ಲೀಕ್ ಮಾಡಿಯಾ? ನಿನಗ್ ಹೇಳಿದೀನಲ್ಲ ಕೆಂಪ್ಯ, ನೀನ್ ಯಾರು ಅಂತ ಗೊತ್ತಾದ್ರೆ ಮತ್ತೆ ನಮ್ಮಿಬ್ರಿಗೆ ಪ್ರಾಬ್ಲಮ್ ಆಗುತ್ತಂತ. ಯಪ್ಪ, ಆದ್ರೆ ನಮ್ಮ ಆಂಟಿ ಮಾತ್ರ ನಿನ್ ಜೀವನದಲ್ಲಿ ಮರಿಲಾರ್ದಂತ ಗಿಫ್ಟ್ ಕೊಡೋಣ ಅಂತ ಫಿಕ್ಸ್ ಆಗಿದ್ದಾರೆ. ಯಪ್ಪೋ ಬ್ಯಾಡ ತಗ ಕೆಂಪಿ, ಇಲ್ಲಿ ತನ ತಿಂದಿದ್ ಲಡ್ಡು ಸಾಕ, ಬಾಳ ಲಡ್ಡು ತಿನ್ಬಾರ್ದು. ಏನೋ ಕೆಂಪ್ಯ, ಒಂದೊಂದ್ಸರಿ ನಿನ್ ಮಾತಲ್ಲಿ 100 ಅರ್ಥ ಇದ್ದಂಗ ಅನ್ಸುತ್ತೆ. ನನ್ ಪರಿಸ್ಥಿತಿಯಲ್ಲಿ ಇರೋರು ಯಾರು ಮಾತಾಡಿದ್ರು ಹಂಗೆ ಅನ್ಸುತ್ತೆ ಕೆಂಪಿ. ಹೌದ್ ಬಿಡು, ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಸರಿ ಕೆಂಪ್ಯ, ನಿನ್ ಗಂಟ್ಲಲ್ಲಿ ನೋವಿರೋದಕ್ಕೆ ನಿನಗ್ ತೊಂದ್ರೆ ಆಗ್ತಿದೆ ಅನ್ಸುತ್ತೆ. ಅದು ಸೆಟ್ ಆದ್ಮೇಲೆ ಫ್ರೀ ಇರುವಾಗ ಕಾಲ್ ಮಾಡು. ಒಂಚೂರ ಮೀನ್ ಸಾರ್ ತಿನ್ಬೇಕಾದ್ರೆ ನೋಡ್ಕೊಂಡ್ ತಿನ್ನು, ಸರಿನಾ? ಬಾಯ್. ದೇವ್ರೆ, ಏನ್ ದೇವ್ರೆ ಇದು? ಸೀಟ್ ಬುಡಕ ಮಳೆ ಇಟ್ಕೊಂಡ ಇಂಚಿಗೊಂದ್ ಸ್ಪೀಡ್ ಬೇಕಾರೋ ಡಾಂಬರ್ ರೋಡ್ ಮೇಲೆ ಹೋದಂಗಿರತ್ ನನ್ ಜೀವನ. ಇದ್ರ ಅವನು ನೆಮ್ಮದಿ ಸಲುವಾಗಿ ಒಂಚೂರು ಟಿವಿ ನೋಡೋಣ ಅಂದ್ರ 10 ನಿಮಿಷಕ್ಕೊಂದ್ ಎಡಕ್ ಸೈಕಲ್ ಹೋಗತ್ತಾರ ನನ್ ಮಕ್ಳ. ಜಿಂಗಲಕ ಜ್ಯೋತಿಷ್ಯಾಲಯ ಬ್ರಹ್ಮಶ್ರೀ ಜಿಂಗಲಕ ಸ್ವಾಮೀಜಿ ಅವರ ಅಡಿಯಲ್ಲಿ ನಡೆಯುತ್ತಿರುವ ಈ ಆಲಯದಲ್ಲಿ 1 ರೂಪಾಯಿ ತಗೊಂಡು ಬಂದವರಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರುವ ಹಾಗೆ ಮಾಡುವುದು ಖಚಿತ. ನಿಮ್ಮ ಗರ್ಲ್ ಫ್ರೆಂಡ್ ಬರ್ತ್ಡೇಗೆ ಐಫೋನ್ ಗಿಫ್ಟ್ ಕೊಡ್ಬೇಕಂದ್ರು, ಪಕ್ಕದ ಮನೆ ಆಂಟಿ ನಿಮ್ಮನ್ನು ಪ್ರೀತಿಸಬೇಕಂದ್ರು,
ನೀವು ಪ್ರೀತಿ ಮಾಡಿದವರ ಜೊತೆ ನಿಮ್ಮ ಮದುವೆ ಆಗ್ಬೇಕಂದ್ರು ನೀವು ಖಂಡಿತ ಈ ಜಿಂಗಲಕ ಜ್ಯೋತಿಷ್ಯಾಲಯಕ್ಕೆ ಈಗಲೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9 ನೀವು ಹಾಕಿದಷ್ಟು 0. ಮತ್ತೆ ಸ್ವಾಮೀಜಿಯವರು ಹಿಮಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಕರೆ ಮಾಡಿ, ಬೇಗ ಕರೆ ಮಾಡಿ, ಬೇಗ ಕರೆ ಮಾಡಿ. ಜಿಂಗಲಕ ಸ್ವಾಮೀಜಿನ ಕರೆಕ್ಟ್ ಆಗಿ ನನಗೆ ಏನ್ ಪ್ರಾಬ್ಲಮ್ ಐತಿ ಅದ ಹೇಳಕತನ. ಯಾರಿಗ್ ಗೊತ್ತಾಗ ದೇವ್ರು ಯಾವ್ದೊಂದ್ ರೂಪದಾಗ ಬಂದು ಸಹಾಯ ಮಾಡ್ತಾನ ಅಂತ ಹೇಳ್ತಾರ. ಮೇ ಬಿ ಆ ದೇವ್ರು ನನಗ್ ಸಹಾಯ ಮಾಡಕ ಜಿಂಗಲಕ ಸ್ವಾಮೀಜಿ ರೂಪದಲ್ಲಿ ಬಂದಿರ್ಬೋದು. ಎದಕ್ಕೂ ಒಳ್ಳೇದು, ಒಂದ್ಸಾರಿ ಕಾಲ್ ಮಾಡಿ ನೋಡೋಣ. ಹಲೋ, ಜಿಂಗಲಕ ಜ್ಯೋತಿಷಾಲಯನ? ಹೌದ್ರಿ. ನನ್ನ ಹೆಸರು ಕೆಂಪ್ಯ. ಕೆಲವೊಂದ್ ದಿನಗಳಿಂದ ನಾನು ಬಹಳ ಸಮಸ್ಯೆಗಳು ಅನುಭವಿಸ್ತಿದ್ದೀನಿ. ಅದಕ್ಕೆ ಜಿಂಗಲಕ ಸ್ವಾಮೀಜಿ ಅವರ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಇವತ್ತು ಸ್ವಾಮೀಜಿ ಅವರು ಫ್ರೀ ಆಗಿರ್ತಾರ? 365 ದಿನನೂ ಫ್ರೀ ಆಗೇ ಇರ್ತಾರೆ, ನೀವು ಯಾವಾಗಾದ್ರೂ ಬರ್ಬೋದು. ಆಯ್ತ್ರಿ, ನಾನು ಈಗ ಹೊಂಟ್ಬಿಡ್ತನ. ನಮಸ್ಕಾರ. ಅವಾಗ ಕಾಲ್ ಮಾಡಿದ್ ನಾನ. ಸ್ವಾಮೀಜಿ ಅವ್ರನ್ನ ಮೀಟ್ ಆಗ್ಬೋದಾ? ಸ್ವಾಮೀಜಿ ಅವರನ್ನು ಮೀಟ್ ಆಗೋಕೆ ಮುಂಚೆ ನೀವು ಮೆಂಬರ್ಶಿಪ್ ಕಾರ್ಡ್ ತಗೋಬೇಕು. ಮೆಂಬರ್ಶಿಪ್ ಕಾರ್ಡಾ? ಯಾಕ? ಸ್ವಾಮೀಜಿ ಅವರ ಜೊತೆ 3 ಸಿಟ್ಟಿಂಗ್ಸ್ ಆದ್ರೆ 500 ರೂಪಾಯಿ, 6 ಸಿಟ್ಟಿಂಗ್ಸ್ ಆದ್ರೆ 900 ರೂಪಾಯಿ, 9 ಸಿಟ್ಟಿಂಗ್ಸ್ ಆದ್ರೆ 1200 ರೂಪಾಯಿ. ಸಿಟ್ಟಿಂಗ್ ಏನ? ಸ್ವಾಮೀಜಿ ಅವರ ಮುಂದೆ ಹೋಗಿ ಕುಂತುಕೊಳ್ಳುವುದನ್ನು ಸಿಟ್ಟಿಂಗ್ ಅಂತಾರೆ. ಓಹೋ. ಅಷ್ಟೇ ಅಲ್ಲದೆ 3 ಸೆಟ್ಟಿಂಗ್ಸ್ ಆದ್ರೆ 1000 ರೂಪಾಯಿ, 6 ಸೆಟ್ಟಿಂಗ್ಸ್ ಆದ್ರೆ 2000 ರೂಪಾಯಿ, 9 ಸೆಟ್ಟಿಂಗ್ಸ್ ಆದ್ರೆ 3000 ರೂಪಾಯಿ. ಮತ್ತೆ ಈ ಸೆಟ್ಟಿಂಗ್ಸ್ ಏನ? ನಿಮ್ಗಿರೋ ಪ್ರಾಬ್ಲಮ್ ಅನ್ನ ಸೆಟ್ ಮಾಡೋದನ್ನೇ ಸೆಟ್ಟಿಂಗ್ ಅಂತಾರೆ. ಈ ಸೆಟ್ಟಿಂಗ್ ಅಲ್ಲಿ ಏನಾದ್ರೂ ಡಿಸ್ಕೌಂಟ್ ಸಿಗುತ್ತಾ? ನಿಮ್ಗೆ 2 ಸಪರೇಟ್ ಆಗಿ ತಗೊಳ್ಳೋಕೆ ಕಷ್ಟ ಆದ್ರೆ ನಿಮ್ಗೆ ಇನ್ನೊಂದು ಆಫರ್ ಇದೆ. 2 ಸಿಟ್ಟಿಂಗು 1 ಸೆಟ್ಟಿಂಗು ಸೇರಿ 1000 ರೂಪಾಯಲ್ಲೇ ಬರುತ್ತೆ. ಇದೇನ ಬೇಸೈತೆ, ಇದನ್ನ ಕೊಟ್ಬಿಡ್ರಿ. ನಮಸ್ಕಾರ ಸ್ವಾಮೀಜಿ. ನಿನ್ನ ಹೆಸರೇನು? ವರ್ಲ್ಡ್ ಫೇಮಸ್ ಲವರ್ ಕೆಂಪ್ಯ. ನಿನ್ನ ಸಮಸ್ಯೆ ಏನಂತ ಹೇಳು. ಇಷ್ಟೊಂದು ಹಾರ್ಡ್ ಕೋರ್ ಸಮಸ್ಯೆಗಳನ್ನ ನಾನು ಇದುವರೆಗೂ ಕೇಳಿಲ್ಲ. ಸ್ವಾಮಿ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ ಸ್ವಾಮಿ. ನಿಮ್ನ ನಂಬ್ಕೊಂಡ್ ಬಂದಿನಿ, 1000 ರೂಪಾಯಿನೂ ಕಟ್ಟಿನಿ. ದೂರ್ತ ಆಗಲ್ಲ ಅಂತ ನಾನು ಹೇಳಿದಿನ? ಅದು ಎಂತ ಸಮಸ್ಯೆ ಆದ್ರೂ ಈ ಜಿಂಗಲಕ ಸ್ವಾಮೀಜಿಗೆ ತಲೆಯಲ್ಲಿರೋ ಕೂದಲಿಗೆ ಸಮಾನ. ಅವಶ್ಯಕತೆ ಇದ್ರೆ ನಿನ್ ಕೈ ರೇಖೆ ರೂಟ್ಸುನು ಚೇಂಜ್ ಮಾಡಿಬಿಡ್ತೀನಿ. ನಿಮ್ಮ ನೋಡಿದ್ರೆ ನನಗೆ ದೇವ್ರ ತರ ಕಾಣಕತ್ತೀರಿ. ಓಂ ಭೀಮ್ ಜಿಂಗಲಕ ಸ್ವಾಹ. ಏನ್ ಸ್ವಾಮಿ ಕುರಿ ಓಡ್ಸಕತ್ತೀರ? ಹಂಗ್ ಕೂಗಕತ್ತೀರಿ? ಅದು ಕೂಗೋದಲ್ಲೋ ದೂರ್ತ ಮಂತ್ರ. ಏನ್ ಸ್ವಾಮಿ ಅದ ವಿಸ್ಕಿ ಬಾಟಲ್ ತರ ಐತಿ? ನಿನ್ನ ಕೆಟ್ಟ ದೃಷ್ಟಿಗೆ ಎಲ್ಲ ಕೆಟ್ಟದಾಗಿ ಕಾಣಿಸುತ್ತೆ ಬಿಡು. ಮತ್ತ ಏನ್ ಸ್ವಾಮಿ ಅದ? ನಿನಗೆ ಜಿಂಗಲಕ ಕಾಡು ಗೊತ್ತಾ? ಜಿಂಗಲಕ ಕಾಡ ಅದೆಲ್ಲೈತಿ? ಜಿಂಗಲಕ ಕಾಡುಗಳು ನಮ್ಮಂತ ಸ್ವಾಮೀಜಿಗಳ ಮನೋನೇತ್ರಕ್ಕೆ ಮಾತ್ರ ಕಾಣಿಸುತ್ತವೆ. ಓಹೋ. ಅಂತ ಪವಿತ್ರವಾದ ಕಾಡಲ್ಲಿರೋ ಒಂದು ಪವಿತ್ರವಾದ ಮರದ ಬೇರುಗಳಿಂದ ತೆಗೆದಿರೋ ರಸಾನೆ ಈ ನ್ಯೂ ಮಂಕ್. ಇದ್ಯಾಕ್ ಸ್ವಾಮಿ? ಇದನ್ನು ಫುಲ್ ಬಾಟಲ್ ಕುಡಿದರೆ ನಿನ್ಗಿರೋ ಸಮಸ್ಯೆಗಳು ಎಲ್ಲ ಹೋಗುತ್ತವೆ. ಹೌದೇನ? ಹಂಗಾರ ಜಲ್ದಿ ಕೊಡ್ರಿ ಸ್ವಾಮಿ. ಇದನ್ನು ಫ್ರೀ ಆಗಿ ಕೊಡುವುದಿಲ್ಲ. ಮತ್ತೆ ಎಷ್ಟಂತ ಹೇಳ್ರಿ? 2000 ರೂಪಾಯಿ. 2000ನ? ಒಂಚೂರು ನೋಡ್ರಿ ಸ್ವಾಮಿ, 1000 ರೂಪಾಯಿ ಆದ್ರೆ ಕೊಡಕ್ಕಾಗತ್ತ? 1000 ರೂಪಾಯಿ ಆದ್ರೆ ಆಫ್ ಬರುತ್ತೆ. ಆಫ್ ಕೊಡಿದ್ರೆ ನಿನ್ನ ಸಮಸ್ಯೆಗಳಲ್ಲಿ ಅರ್ಧ ಸಮಸ್ಯೆಗಳು ಮಾತ್ರ ಸಾಲ್ವ್ ಆಗ್ತವೆ. ಸ್ವಾಮಿ 2000 ಕೊಡ್ರಿ. ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನು ಸೇವಿಸುವಾಗ ಒಂದು ಮಂತ್ರ ಹೇಳ್ಬೇಕು. ಮಂತ್ರ ಹೇಳಿದ್ರೇನೆ ಈ ನ್ಯೂ ಮಂಕ್ ಕೆಲಸ ಮಾಡುತ್ತೆ. ಮಂತ್ರನ? ಮಂತ್ರ ಏನ? ಮಂತ್ರ ಹೇಳ್ಬೇಕು ಅಂದ್ರೆ ಇನ್ನೊಂದು 500 ರೂಪಾಯಿ ಖರ್ಚಾಗುತ್ತೆ. ಇದು ಮೊದ್ಲೇ ಹೇಳ್ಬೇಕಲ್ಲ. ನಿನಗ ಮಂತ್ರ ಬೇಕಾ ಬೇಡವಾ? ಸರಿ ತಗೋರಿ, ಹೇಳ್ರಿ. ಜಾಲಿ ಜಾಲಿ ಎಲ್ಲ ಜಾಲಿ, ಜಾಲಿ ಜಾಲಿ ಎಲ್ಲ ಜಾಲಿ. ಇದು ಮೂವಿ ಡೈಲಾಗ್ ಅಲ್ಲ ಸ್ವಾಮಿ? ಮೂರ್ಖ, ನಾನು ಹೇಳಿರೋದ್ರಿಂದಾನೆ ಅವರು ಮೂವಿಯಲ್ಲಿ ಈ ಮಂತ್ರನ ಡೈಲಾಗ್ ತರ ಇಟ್ಟಿದ್ದಾರೆ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸಿ. ಆಹಾ, ಇದರಿಂದ ನನಗಿರೋ ಕಷ್ಟ ಎಲ್ಲ ಹೋಗ್ಬಿಡ್ತಾವ. ಜೈ ಜಿಂಗಲಕ ಸ್ವಾಮಿ. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ, ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.